ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾರೆ ನೇಲ್ ಆರ್ಟ್ ಕೋರ್ಸ್ನ ಕಂಟಿನ್ಯೂ ಮಾಡಿ, ನೇಲ್ ಆರ್ಟ್ ವೀಡಿಯೋಸ್ ಕಂಟಿನ್ಯೂ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ಟೆಂಪರವರಿ ಎಕ್ಸ್ಟೆನ್ಷನ್ ಅದರದ್ದು ನೇಲ್ ಆರ್ಟ್ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಅದಕ್ಕೆ ಮೊದಲು ಯಾರಾದರೂ ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಎಕ್ಸ್ಟೆನ್ಷನ್ ಇಟ್ಟು ನೇಲ್ ಆರ್ಟ್ನ ಮಾಡ್ತಾ ಇದ್ದೀವಲ್ವಾ. ಸೊ ಹಾಗಾಗಿ ಫಸ್ಟು ನೇಲ್ಸ್ನ ಪ್ರಿಪ್ ಮಾಡ್ಕೊಳ್ಬೇಕು. ನೇಲ್ಸ್ ಪ್ರಿಪ್ ಅಂದರೆ ಏನಂತ ಹೇಳ್ತೀನಿ ಫಸ್ಟು. ಸೊ ನೇಲ್ಸ್ ಎಲ್ಲ ಕಟ್ ಮಾಡಿರಬೇಕು ಅವ್ರದ್ದು. ಅದಾದಮೇಲೆ ಇದು ಬಂದು ಕ್ಯೂಟಿಕಲ್ ಸಾಫ್ಟ್ನರ್ ಅಂತ. ಸೊ ಅದರಿಂದ ನಾವೇನು ಮಾಡಬೇಕು, ಕ್ಯೂಟಿಕಲ್ಸ್ ಎಲ್ಲ ನೀಟಾಗಿ ರಿಮೂವ್ ಮಾಡಬೇಕು. ಇಲ್ಲೇನಾದರೂ ಕ್ಯೂಟಿಕಲ್ಸ್ ಏನಾದರೂ ಉಳ್ಕೊಂಡ್ಬಿಟ್ರೆ ಅದು ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ನೀಟಾಗಿ ಕಾಣಲ್ಲ. ಮತ್ತು ಈ ಕಡೆ ಸೈಡ್ಸಲ್ಲೆಲ್ಲ ನೇಲ್ ಆರ್ಟ್ ಹೋಗ್ಬಿಟ್ಟು ನೇಲ್ ಪೇಂಟ್ ಇಲ್ಲೆಲ್ಲ ಹೋಗ್ಬಿಟ್ರೆ ಅಂದರೆ ಏನಾಗುತ್ತೆ ಅಂತಂದರೆ ಅದಷ್ಟು ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಬರಲ್ಲ. ಅದಕ್ಕೋಸ್ಕರ ಮತ್ತು ಆದಮೇಲೆ ಇದು ಫೈಲರು. ಸೊ ಇದರಲ್ಲಿ ಬಂದು ನಾವು ನೀಟಾಗಿ ಶೈನ್ನ ರಿಮೂವ್ ಮಾಡಬೇಕು. ಶೈನ್ ಇದ್ರೂ ಕೂಡ ನಮಗೆ ನೇಲ್ ಪೇಂಟ್ ಆಗ್ಬೋದು, ಎಕ್ಸ್ಟೆನ್ಷನ್ ಆಗಲಿ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಇದಾಗಿದ ತಕ್ಷಣ ಬಂದು ಸೊ ನೇಲ್ಸ್ ಎಲ್ಲ ಕಟ್ ಮಾಡಿರಬೇಕು. ಸಪೋಸ್ ಏನಾದರೂ ಅವ್ರು ಬಂದು ನಮ್ಮ ನೇಲ್ಸ್ಗೆ ಬೇಕು ಅಂತ ಕೇಳಿದ್ರೆ ನಾವು ನೇಲ್ಸ್ ಕಟ್ ಮಾಡೋ ಹಾಗಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ಇದು ಇವಾಗ ನಾವು ಟಿಪ್ ಇರೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಡೇ 5 ಅಲ್ಲ, ಇವತ್ತು ಡೇ 5 ಕ್ಲಾಸಲ್ಲಿ ಎಕ್ಸ್ಟೆನ್ಷನ್ ಇಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ಇದ್ರ ಶೈನ್ ರಿಮೂವ್ ಆಗಿದ ತಕ್ಷಣ ಡಿಹೈಡ್ರೇಟರ್ನ ಅಪ್ಲೈ ಮಾಡಬೇಕು. ಡಿಹೈಡ್ರೇಟರ್ ಅಪ್ಲೈ. ಸೊ ಇವಾಗ ಡಿಹೈಡ್ರೇಟರ್ನ ಅಪ್ಲೈ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಟಿಪ್ ಇಡೋಣ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಗ್ಲೂ ಬಂದು ಸಿಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಬೇಗ ಇದೇನಾದ್ರು ಸ್ವಲ್ಪ ನೀಟಾಗಿ ಕ್ಲೋಸ್ ಮಾಡಿದ್ರೆ ಅಂದರೆ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಆಲ್ರೆಡಿ ಟಿಪ್ನ ಕೂಡ ರೆಡಿ ಮಾಡಿದ್ದೀನಿ. ಸೊ ಇದು ಫಸ್ಟ್ ಡೇ ಅಂದರೆ ಟಿಪ್ ಎಕ್ಸ್ಟೆನ್ಷನ್ ಇಟ್ಟು ಫಸ್ಟ್ ಡೇ ಆಗಿರೋದ್ರಿಂದ ಸೊ ಅವರಿಗೆ ಪ್ರತಿಯೊಂದು ಟಿಪ್ ನಾಲೆಜ್ ಕೊಡಬೇಕು. ಸೊ ಹಾಗಾಗಿ ಇದು ಬಂದು ಪೋಲಿ ಟಿಪ್ಪು, ಇದು ಬಂದು ಹಾಫ್ ಟಿಪ್ಪು, ಇದು ಬಂದು ಫುಲ್ ಟಿಪ್ಪು, ಇದು ಬಂದು ಹಾಫ್ ಟಿಪ್ಪು, ಇದು ಬಂದು ಟ್ರಾನ್ಸ್ಪರೆಂಟ್. ಸೊ ಇದ್ರ 4ದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅವರಿಗೆ. ಸೊ ಅದಕ್ಕೋಸ್ಕರ ಫಸ್ಟ್ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದು ಜೆಲ್ ಪ್ರಾಕ್ಟೀಸ್ ಮಾಡ್ತಾರೆ. ಮಿಕ್ಕಿದ ಫಿಂಗರಲ್ಲಿ ಕ್ರಿಸ್ಟಲ್ ಪೌಡರ್ ಅಂದರೆ ಅಕ್ರಾಲಿಕ್ ಪೌಡರಲ್ಲಿ ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಯಾವ ರೀತಿ ಮಿಕ್ಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಯಾವುದಾದ್ಮೇಲೆ ಯಾವ್ದು ಹಾಕಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದೇ ರೀತಿ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಟಿಪ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು. ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಫಸ್ಟಿಗೆ ಟಿಪ್ನ ಯೂಸ್ ಮಾಡಬೇಕಾದ್ರೆ ನಾವು ಟಿಪ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ, ಸೊ ಇದರಲ್ಲಿ ಟಿಪ್ಪಲ್ಲಿ ನಂಬರ್ ಕೊಟ್ಟಿರ್ತಾರೆ ನಮಗೆ 1 2 3 ಅಂತೇಳಿ. ಸೊ ಅದರಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಫಿಂಗರ್ನ ನಾವು ಚೆಕ್ ಮಾಡುವಾಗ ಈ ಟಿಪ್ ತೊಗೊಂಡಿರ್ತೀವಲ್ಲ, ಸ್ಟಾರ್ಟಿಂಗ್ 0 ಇಂದ ತೊಗೊಳ್ಳೋಣ. ಸೊ ಇಲ್ಲಿ ನೋಡಿ ಫುಲ್ ಟಿಪ್ಪು. ಸಪೋಸ್ ಯಾರಾದರೂ ಬಂದು ನಿಮಗೆ ಟೆಂಪರವರಿ ಆಗಬೇಕು, ನನಗೆ ಜಸ್ಟ್ ಟೆಂಪರವರಿ ಸಾಕು, ನನಗೆ ಯಾವುದೇ ಥರ ಶೇಪ್ ಬೇಡ ಅಂತ ಹೇಳುವಾಗ ಸೊ ಇದು ಸಾಕಾಗುತ್ತೆ. ಸಪೋಸ್ ನಿಮಗೆ ಏನಾದರೂ ಅಕ್ರಾಲಿಕಲ್ಲಿ ಯೂಸ್ ಮಾಡ್ತೀವಿ, ನನಗೆ ಲೆಂತ್ ವೈಸ್ ಬೇಕಾಗುತ್ತೆ ಅಂತ ಏನಾದರೂ ಹೇಳುವಾಗ ನಾವು ಈ ರೀತಿ ಹಾಫ್ ಟಿಪ್ನ ತೊಗೋಬೇಕು. ಇದು ಹಾಫ್ ಟಿಪ್ಪು, ಇದು ಫುಲ್ ಟಿಪ್ಪು, ಎರಡು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರಬೇಕು. ಓಕೆ, ಇದು ಸ್ಮಾಲ್ ಫಿಂಗರು, ಇದು ಮಿಡಲ್ ಫಿಂಗರ್. ಸೊ ಇದನ್ನು ಯಾವಾಗಲೂ ನಾವು ಈ ರೀತಿ ಹಾಫಿಂದ ಫಿಕ್ಸ್ ಮಾಡಬೇಕು. ಸೊ ಇದನ್ನು ಯಾವಾಗಲೂ ನಾವು ಫುಲ್ಲಿಂದ ಯೂಸ್ ಮಾಡಬೇಕು. ಈ ರೀತಿ ಫುಲ್ಲು ನೋಡಿ, ಈ ರೀತಿ ನಾವು ಹೋಲ್ಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಸ್ಕಿನ್ನಲ್ಲಿ ಕಾಣಿಸ್ಬಾರ್ದು. ಸೊ ಅಂದರೆ ಸ್ಕಿನ್ ಮೇಲೆ ಬರಬಾರ್ದು ಅದು ನೀಟಾಗಿ. ಅಂದರೆ ಇವಾಗ ಸ್ಕಿನ್ ಮೇಲೆ ಬಂತಂದರೆ ಏನಾಗುತ್ತೆ, ನಿಮಗೆ ನೇಲ್ಸು ನ್ಯಾಚುರಲಾಗಿ ಕಾಣಲ್ಲ, ಔಟ್ಸೈಡ್ ಇರೋ ಥರ ಬರುತ್ತೆ, ಮತ್ತು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಹೇಳಿದ್ರೆ ಎಕ್ಸಾಕ್ಟು ನಮ್ಮ ನೇಲ್ಸ್ ಶೇಪ್ ಹೇಗಿರುತ್ತೋ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಇದೊಂದು ಫಿಂಗರ್ಗೆ ಸೆಲೆಕ್ಟ್ ಆಗಿದೆ, ಸ್ಮಾಲ್ ಫಿಂಗರ್ಗೆ. ಇದರಲ್ಲಿ ನೋಡೋದಾದರೆ ಹಾಫ್ ಟಿಪ್ಪಲ್ಲಿ ನೋಡೋದಾದರೆ ಯಾವಾಗಲೂ ಇಷ್ಟಿಂದನೇ ಇಡಬೇಕು ನೋಡಿ, ಹಾಫ್ ಟಿಪ್. ಓಕೆ, ಸೊ ಇದರಲ್ಲಿ ಏನಾದರೂ ನಿಮಗೆ ಒಂಚೂರು ಆ ಕಡೆ ಈ ಕಡೆ ಸೈಡ್ಸ್ ಹೋಗ್ತದೆ ಅಂದರೆ ಸೈಡ್ಸ್ನ ಬೇಕಾದರೆ ಸ್ವಲ್ಪ ಮಟ್ಟಿಗೆ ಶಾರ್ಪ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಯಾವ ಕಡೆ ಇಟ್ಕೋಬೇಕಂತ. ಇಲ್ಲಿ ಮಾರ್ಕ್ ಇರುತ್ತೆ ಒಳಗಡೆ. ಇನ್ನು ನೀವು ಮಿಸ್ಟೇಕ್ಸ್ ಮಾಡಿಕೊಂಡು ಈ ಕಡೆ ಇಟ್ಕೊಂಡು ಬಿಡ್ತೀರಾ. ಅದಕ್ಕೋಸ್ಕರ ಈ ಕಡೆ ಇಟ್ಕೊಬೇಕು ನೋಡಿ, ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಈ ರೀತಿ ಹಾಫ್ ಟಿಪ್ ಅಂದರೆ ಇಲ್ಲಿಗೆ ಬರಬೇಕು. ಹಾಫ್ ಫುಲ್ ಇಡೋಕೆ ಎಲ್ಲದೂ ಒಂದು ಸಲ ಫಿಂಗರ್ ಸೆಲೆಕ್ಟ್ ಮಾಡಿ ಹಾಫ್ ಟಿಪ್ ಇಡೋಂಗಿದ್ರೆ ಕಂಪ್ಲೀಟಾಗಿ ಹಾಫ್ ಟಿಪ್ ಇಡಿ, ಫುಲ್ ಟಿಪ್ ಇಡೋಂಗಿದ್ರೆ ಫುಲ್ ಟಿಪ್ ಇಡಿ. ಇವಾಗ ನಾನು ಹೆಂಗೆ ಹೇಳ್ತೀನಿ, 1 ಟಿಪ್ಪು ಮತ್ತು ಫುಲ್ ಟಿಪ್ಪು, ಒಂದು ಹಾಫ್ ಟಿಪ್ ಎರಡೂ ಹೇಳ್ಕೊಡ್ತೀನಿ. ಯಾಕಂದರೆ ನಿಮ್ಗೆ ಎರಡೂ ಪರಿಚಯ ಆಗಬೇಕು. ಅಕ್ರಾಲಿಕ್ಕು ಮತ್ತು ಕ್ರಿಸ್ಟಲ್ ಪೌಡರ್ ಎರಡು ನಿಮಗೆ ಪರಿಚಯ ಆಗಬೇಕು. ಅದಕ್ಕೋಸ್ಕರ ನಾನು ಎರಡೂ ಹೇಳ್ಕೊಡ್ತೀನಿ. ಇವಾಗ ನಿಮ್ಮ ಫಿಂಗರ್ ಕೊಡಿ, ನಾನು ತೋರಿಸ್ತೀನಿ. ಫಸ್ಟ್ ಯಾವಾಗಲೂ ಲಾಸ್ಟ್ ಫಿಂಗರಲ್ಲಿ ಸರ್ಚ್ ಮಾಡಬೇಕು. ಹಿಂಗೆ ಇಟ್ಟು ಪ್ರೆಸ್ ಮಾಡೋಣ. ನಾವು ಗ್ಲೋ ಹಾಕಿದಾಗ ಏನಾಗುತ್ತೆ, ಫುಲ್ಲು ಪ್ರೆಸ್ ಮಾಡ್ತೀವಿ ಗ್ಲೋ ಹಾಕಿದಾಗ, ಆವಾಗ ನಮಗೆ ಕರೆಕ್ಟಾಗಿರಬೇಕು. ಮತ್ತು ಈ ಕಡೆ ಹಿಂಗೆ ಇಟ್ಕೊಂಡಾಗ ಈ ಕಡೆ ಮತ್ತು ಈ ಕಡೆ ಸ್ಕಿನ್ ಇದು ನೇಲ್ಸ್ ಕಾಣಬಾರ್ದು, ಆ ರೀತಿ ಕವರ್ ಆಗಬೇಕು. ಆಯಿತಾ? ಹಾಂ, ಇದು ಕರೆಕ್ಟಾಗಿದೆ. ಈ ಫಿಂಗರ್ ಇದು ಹೋಲ್ಡ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಇನ್ನೊಂದು ಟಿಪ್, ಇನ್ನು 2 ಟಿಪ್ ಬಂದು ಅಕ್ರಾಲಿಕ್ ಟಿಪ್ ಮಾಡಿ. ಇದು
ಓಕೆ, ನಾನು ಎರಡನ್ನೂ ಹೇಳ್ಕೊಡ್ತೀನಿ. ಈ ಫಿಂಗರ್ಗೆ ಅಕ್ರಾಲಿಕ್ ಸರ್ಚ್ ಮಾಡಿ ಇದನ್ನು ಕರೆಕ್ಟಾಗಿ, ಅದ್ರಲ್ಲಿ ಬಂದು ನಾನು ಅಕ್ರಾಲಿಕ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಇವಾಗ ಇನ್ನೊಂದು ಸ್ಟೂಡೆಂಟು ಮಾಡಿದ್ದಾರೆ. ಸೊ ನೋಡೋಣ ಯಾವ ರೀತಿ ಅಂದರೆ ಇವರು ಅಷ್ಟೇ ಫುಲ್ ಟಿಪ್ಪು ಹಾಫ್ ಟಿಪ್ ಎರಡನ್ನೂ ಮಾಡಿದ್ದಾರೆ. ಸೊ ನೋಡೋಣ ಇದು ಹೇಗೆ ಫೈನಲ್ ಡಿಸೈನ್ ಏನು ಮಾಡ್ತಾರೆ ಅಂತ ನೋಡೋಣ. ಸೊ ಇವಾಗ ನೇಲ್ಗೆ ನಾವು ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ, ಟಿಪ್ನ ಹೇಗೆ ಫಿಕ್ಸ್ ಮಾಡೋದಂತ. ಇವಾಗ ಫಸ್ಟ್ ನಾನು ಈ ಟಿಪ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾವು ಗ್ಲೋ ಹಾಕಿ ಅಂಟಿಸೋಣ. ಓಕೆ, ನೋಡಿ ಕರೆಕ್ಟಾಗಿದೆ. ಮತ್ತೊಂದು ಸಲ ಇಡಬೇಕಾದ್ರೂ ಚೆಕ್ ಮಾಡ್ಕೊಳ್ಬೇಕು, ಯಾಕಂದರೆ ಮತ್ತೊಂದು ಸಲ ನಮಗೆ ಆ ಕಡೆ ಈ ಕಡೆ ಮಿಕ್ಸ್ ಆಗ್ಬೋದು, ಎರಡು ಫಿಂಗರ್ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ನೀಟಾಗಿ ಕಂಪಲ್ಸರಿ ನೀಟಾಗಿ ಇಟ್ಕೊಂಡು ಡೈರೆಕ್ಟಾಗಿ ಹೀಗೂ ಹಾಕ್ತೀನಿ, ಹೀಗೂ ಹಾಕ್ಕೋಬೋದು. ಎರಡು ಇನ್ ಒನ್ ಡೈರೆಕ್ಟಾಗಿ ಇಲ್ಲೂ ಹಾಕ್ಕೋಬೋದು ಅಥವಾ ಹೀಗೂ ಹಾಕ್ಕೋಬೋದು, ಹೇಗಾದರೂ ಹಾಕ್ಕೋಬೋದು. ಇವಾಗ ನಾನು ಡೈರೆಕ್ಟ್ ಇಲ್ಲೇ ಹಾಕಿದ್ದೀನಿ ನೋಡಿ ನೀಟಾಗಿ. ಅದು ಪ್ರೆಸ್ ಮಾಡ್ಲಿಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡಬೇಕು, ಆ ಕಡೆ ಈ ಕಡೆ ಕರೆಕ್ಟಾಗಿ ಇಟ್ಟಿದ್ದೀನ ಅಂತ. ಒಂದು ಪ್ರೆಸ್ ಮಾಡಿಬಿಟ್ರೆ ಮತ್ತೆ ತೆಗಿಲಿಕ್ಕೆ ಬರೋಲ್ಲ, ಆಯಿತಾ. ಸೊ ಅದಕ್ಕೋಸ್ಕರ ಇದು ಬಂದು ನಮಗೆ ಕಂಪಲ್ಸರಿ 50 to 20 ಡೇಸ್ ಬರುತ್ತೆ ಅಂತಲೇ ಕ್ಲೈಂಟಿಗೆ ನಾವು ಹೇಳಬೇಕು. ಬಟ್ ಬರೋರಿಗೆ ಇದು 30 to 45 ಡೇಸ್ವರೆಗೂ ಬರುತ್ತೆ. ಅದಾದಮೇಲೆ ಅವರೇ ರಿಮೂವ್ ಮಾಡಬೇಕು. ಸೊ ಇದನ್ನು ರಿಮೂವ್ ಮಾಡಲಿಕ್ಕೂ ಪ್ರಾಸೆಸ್ ಇರುತ್ತೆ. ರಿಮೂವ್ ಮಾಡೋ ಪ್ರಾಸೆಸ್ ನಿಮಗೆ ನಾಳಿದ್ದು ಹೇಳ್ಕೊಡ್ತೀನಿ. ಮೊನ್ನೆ ಬರೀ ಜಸ್ಟ್ ಮೇಲಲ್ಲಿ ಹೇಳಿದಲ್ವಾ, ಅದಕ್ಕೋಸ್ಕರ ಇದಾಗಿದ ತಕ್ಷಣ ಈಗ ಉಲ್ಟಾ ಮಾಡಬೇಕು. ಸಪೋಸ್ ನಾವೇನಾದರೂ ಎಕ್ಸ್ಟ್ರಾ ಗ್ಲೋನ ಹಾಕ್ಬಿಟ್ಟಿದ್ರೆ ಇಲ್ಲಿ ಬಂದುಬಿಟ್ಟಿರುತ್ತೆ, ಅದು ಕ್ಲೈಂಟಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಈ ಥರ ಇದ್ದರೆ. ಓಕೆ, ಅದಕ್ಕೋಸ್ಕರ ನೀಟಾಗಿ ಇದು ಮಾಡಬೇಕು. ಗ್ಲೋ ಬಂದು ಯಾವುದೇ ಕಾರಣಕ್ಕೂ ಸ್ಕಿನ್ ಮೇಲೆ ಬೀಳಬಾರ್ದು ಕ್ಲೈಂಟಿಗೆ, ಆಯಿತಾ. ಕೊಡಿ, ಈ ಫಿಂಗರ್ಗೆ ಹಾಫ್ ಟಿಪ್ ತೋರಿಸ್ತೀನಿ. ಒಂದ್ಸಲ ಇನ್ನೊಂದ್ಸಲ ರೀಚೆಕ್ ನೋಡಿ. ಈಗ ಸ್ಪ್ರೆಡ್ ಮಾಡಿದಾಗ ಏನಾಗ್ತದೆ, ಸ್ಕಿನ್ ಮೇಲೆ ಹೋಗ್ತಾ ಇದೆ. ಸ್ಕಿನ್ ಮೇಲೆ ಹೋದಾಗ ಏನಾಗುತ್ತೆ ಅಂತಂದರೆ ನಮಗೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಬಂದು ತುಂಬ ದೊಡ್ಡದು, ನಾವು ಈ ಥರ ಹೋಲ್ಡ್ ಮಾಡಿದ್ರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆ ಕಡೆ ಈ ಕಡೆ ಸ್ವಲ್ಪ ಬೇಕಾದ್ರೆ ಫೈಲ್ ಮಾಡ್ಕೊಳ್ಬೋದು. ಇದನ್ನು ಇಡೋದು ಬಂದು ಲೆಂತ್ಗೋಸ್ಕರ, ಇದನ್ನು ಇಡೋದು ಬಂದು ಶೇಪ್ಗೋಸ್ಕರ. ಇದನ್ನು ಮತ್ತೆ ನಾವು ಏನು ಲೆಂತ್ಗೆ, ಬಟ್ ಇದು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ಏನಾಗುತ್ತೆ ಅಂತಂದರೆ ಇವಾಗ ಕ್ಲೈಂಟ್ ಸ್ವಲ್ಪ ಲೆಂತ್ ಹೇಳಿರ್ತಾರೆ, ನಾವು ಚೂರೇ ಕಟ್ ಮಾಡ್ಕೊಂಡು ಹೋಗಬೇಕು. ನಾನು ತೋರಿಸ್ತೀನಿ ಅದು ಹೆಂಗೆ ಕಟ್ ಮಾಡೋದು ಅಂತ. ಸಪೋಸ್ ಏನಾದರೂ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿಬಿಟ್ರೆ ಇದನ್ನು ಮತ್ತೆ ತೆಗೆದು ಮತ್ತೆ ಹಂಚ್ಲಿಕ್ಕೆ ಬರಲ್ಲ, ಆಯಿತಾ. ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ನೀವೇನು ಮಾಡಬೇಕಂದ್ರೆ ಫಸ್ಟೇ ನೀಟಾಗಿ ಕೇಳಿಕೊಂಡು ಆಮೇಲೆ ಕಟ್ ಮಾಡೋದು ಬೆಟ್ರ್. 2 ಡ್ರಾಪ್ಸ್ ಆದರೆ ಸಾಕಾಗುತ್ತೆ. ಟಿಪ್ ಅಂದರೆ ಹಾಫಲ್ಲೇ ಇಡಬೇಕು, ಇದನ್ನು ಫುಲ್ಗೆಲ್ಲ ಹೋಗಬಾರ್ದು. ಮತ್ತು ಅಟ್ಲೀಸ್ಟ್ ಒಂದು 15 ಡೇಸ್ ಗ್ಯಾಪ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಸೊ ಇದು ಪದೇ ನಾವು ಮಾಡಿದಾಗ ಏನಾಗುತ್ತೆ, ನೇಲ್ಸ್ ತುಂಬ ತಿನ್ನಾಗ್ಬಿಡುತ್ತೆ. ಯಾಕಂದರೆ ಎವ್ರಿ ಟೈಮ್ ನಾವು ಶೈನ್ನ ರಿಮೂವ್ ಮಾಡ್ತಿರ್ತೀವಲ್ಲ, ಅದು ತಿನ್ನಾಗ್ಬಿಡುತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಬೇಕಾಗತ್ತೆ ಅಲ್ವಾ. ನೋಡಿ, ಇಷ್ಟು ಲೆಂತ್ ಬೇಡ ನಿಮಗೆ, ಇದು ಇಡೋದು ಲೆಂತ್ಗೋಸ್ಕರ. ನೋಡಿ ಫಸ್ಟ್ ಇಷ್ಟು ಕಟ್ ಮಾಡೋಣ. ಇದನ್ನು ಟಿಪ್ ಕಟ್ಟರ್ ಅಂತ ಕರೀತಾರೆ. ಕ್ಲೈಂಟ್ನ ಕೇಳೋಣ, ಚೂರೇ ಕಟ್ ಮಾಡಿ ಕ್ಲೈಂಟ್ನೇ ಕೇಳಬೇಕು, ಇಷ್ಟಿರಲಿನಾ, ಇಷ್ಟು ಓಕೆನಾ ಅಂತ. ನಿಮ್ಗೆ ಎಷ್ಟಿರಲಿ, ಹಾಂ ಸಾಕಲ್ಲ. ಸೊ ಇವಾಗ ಏನು ಮಾಡೋಣ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ನೇಲ್ ಕಟ್ಟರ್ ಕೊಡಿ ಆ ಕಡೆ, ಯಾಕಂದರೆ ನಮಗೆ ಶೇಪ್ ಬರಬೇಕಲ್ವಾ ಈ ಥರ. ಸೊ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ನಾವು ತುಂಬ ದೊಡ್ಡದಾಗಿ ಇಟ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ. ತುಂಬ ಚಿಕ್ಕ ವ್ಯೂ ಬೇಡ, ಸ್ವಲ್ಪ ಸ್ಕ್ವೇರ್ಗೆ ಮಿಕ್ಸ್ ಆಗುವಂಥ ವ್ಯೂ ಮಾಡೋಣ, ಯಾಕಂದರೆ ಡಿಸೈನ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ತುಂಬ ಟ್ರೆಂಡ್ ಬಂದು ಈ ಥರ ವ್ಯೂನೇ. ಇದರಲ್ಲಿ ಆಲ್ಮಂಡ್ ಶೇಪ್ ವ್ಯೂ ಬೇಕಂದರೆ ನೋಡಿ ಇದು ಬರುತ್ತೆ, ಆಲ್ಮಂಡ್ ಶೇಪ್ ಬೇಕಂತ ಹೇಳಿದ್ರು. ಸೊ ಇದು ಬೇಗನೆ ಶಾರ್ಪ್ ಆಗುತ್ತೆ, ರಿಯಲ್ ನೇಲ್ಸ್ಗಿನ್ನ ಬೇಗ ಶಾರ್ಪ್ ಆಗುತ್ತೆ ಈ ಟಿಪ್ಸ್ ಎಲ್ಲ. ಸೊ ಇಲ್ಲಿ ನಾನು ಯೂಸ್ ಮಾಡೋ ಟಿಪ್ಸ್ ಬಂದು ಶಿಲ್ಸೆ ಬ್ರ್ಯಾಂಡ್. ಓಕೆ, ಸೊ ಇದನ್ನು ಕಡೆ ಹಾಗೆ ನಾವು ಶೈನ್ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಇದ್ರ ಮೇಲೂ ನೇಲ್ ಪೇಂಟ್ ಕೂತ್ಕೊಳ್ಳಲ್ಲ. ಏನಾದರೂ ಅಂಟಿಸುವಾಗ ನೀವು ಸ್ವಲ್ಪ ಕ್ರಾಸಾಗಿ ಏನಾದ್ರು ಅಂಟಿಸ್ಬಿಟ್ರೆ ಶೇಪ್ ಮಾಡುವಾಗ ನೀಟಾಗಿ ಮಾಡ್ಕೊಂಡು ಬಂದು ನಾವು ಅದನ್ನು. ಈ ಶೇಪ್ ಓಕೆನಾ, ನೋಡಿ ಈ ಶೇಪ್ ಇರಲಿನ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಅಗಲ ಇದ್ದರೆ. ಓಕೆ, ಸೊ ಇವಾಗ ನೆಕ್ಸ್ಟು ಈ ಟಿಪ್ನು ಅಷ್ಟೇ ಸೇಮು ಸ್ವಲ್ಪನೇ ಕಟ್ ಮಾಡಬೇಕು. ಬರೋಬ್ಬರಿ ನೀವು ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರೆ ಮತ್ತೆ ಅದನ್ನು ತೆಗೆದು ಹಂಚ್ಲಿಕ್ಕೆ ಬರಲ್ಲ. ಓಕೆ, ಇವಾಗ ಸ್ವಲ್ಪ ಸೈಡ್ಸಲ್ಲಿ ಮಾಡ್ಕೊಳ್ಳೋಣ. ಅಗೇನ್ ಫೈಲರ್ ತೊಗೊಂಡು ಸೊ ಎಲ್ಲಿ ರಫ್ ಇರುತ್ತಲ್ಲ ಆ ಕಡೆ ಇಟ್ಕೊಂಡು ಸ್ವಲ್ಪ ಮಾಡ್ಕೊಳ್ಳೋದು. ನಿಂದು ಯಾವ ಶೇಪ? ಹಾಂ,
ಸಾಕು, ಆ ಥರನೇ ಇರಲಿ. ತುಂಬ ಶಾರ್ಪ್ ಇವು ಏನು ಬೇಡ, ಯಾಕಂದರೆ ನಾವು ಡಿಸೈನ್ ಮಾಡೋದು ಆರ್ಟ್ ಕಾಣಿಸಲ್ಲ ಅದಕ್ಕೆ. ತುಂಬ ಶಾರ್ಪ್ ಇವು ಬೇಡ, ಈ ಥರ ಕ್ರಾಸ್ ಆಗಿರಲಿ, ಚೆನ್ನಾಗಿದೆ. ಲೆಂತ್ ನೋಡ್ಕೊಳ್ಳಿ ಎರಡು ಕರೆಕ್ಟಾಗಿದೆಯಾ ಅಂತ. ಹಾಂ, ಸೊ ಪ್ರತಿ ಸಾರಿ ಅದು ಲೆಂತ್ನ ಚೇಂಜ್ ಮಾಡ್ಕೊಬೇಕು. ಇವಾಗ ಮಿಷಿನಲ್ಲಿ ಶೈನ್ ರಿಮೂವ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೀವು ಕೊಡಪ್ಪ ಮಿಷಿನ ಆ ಕಡೆ, ಯಾಕಂದರೆ ನಮಗೆ ಶೇಪ್ ಬರಬೇಕಲ್ವಾ, ಈ ಥರ. ಸೊ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ನಾವು ತುಂಬ ದೊಡ್ಡದಾಗಿ ಇಟ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ. ತುಂಬ ಚಿಕ್ಕ ವ್ಯೂ ಬೇಡ, ಸ್ವಲ್ಪ ಸ್ಕ್ವೇರ್ಗೆ ಮಿಕ್ಸ್ ಆಗುವಂಥ ಯೂ ಮಾಡೋಣ, ಯಾಕಂದರೆ ಡಿಸೈನ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ತುಂಬ ಟ್ರೆಂಡ್ ಬಂದು ಈ ಥರ ಯೂನೇ. ಇದರಲ್ಲಿ ಆಲ್ಮಂಡ್ ಶೇಪ್ ವ್ಯೂ ಬೇಕಂದ್ರೆ ನೋಡಿ, ಇದು ಬರುತ್ತೆ ಆಲ್ಮಂಡ್ ಶೇಪ್ ಬೇಕಂತ ಹೇಳಿದ್ರು. ಸೊ ಇದು ಬೇಗನೆ ಶಾರ್ಪ್ ಆಗುತ್ತೆ, ರಿಯಲ್ ನೇಲ್ಸ್ಗಿನ್ನ ಬೇಗ ಶಾರ್ಪ್ ಆಗುತ್ತೆ ಈ ಟಿಪ್ಸ್ ಎಲ್ಲ. ಸೊ ಇಲ್ಲಿ ನಾನು ಯೂಸ್ ಮಾಡೋ ಟಿಪ್ಸ್ ಬಂದು ಶಿಲ್ಸೆ ಬ್ರ್ಯಾಂಡ್. ಓಕೆ, ಸೊ ಇದನ್ನು ಕೂಡ ಹಾಗೇ ನಾವು ಶೈನ್ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಇದ್ರ ಮೇಲೂ ನೇಲ್ ಪೇಂಟ್ ಕೂತ್ಕೊಳ್ಳಲ್ಲ. ಏನಾದರೂ ಅಂಟಿಸುವಾಗ ನೀವು ಸ್ವಲ್ಪ ಕ್ರಾಸಾಗಿ ಏನಾದ್ರು ಅಂಟಿಸ್ಬಿಟ್ರೆ ಶೇಪ್ ಮಾಡುವಾಗ ನೀಟಾಗಿ ಮಾಡ್ಕೊಂಡು ಬಂದು ನಾವು ಅದನ್ನು. ಈ ಶೇಪ್ ಓಕೆನಾ ನೋಡಿ, ಈ ಶೇಪ್ ಇರಲಿನ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಅಗಲ ಇದ್ದರೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಈ ಟಿಪ್ನೂ ಅಷ್ಟೇ ಸೇಮು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಬೇಕು. ಬರೋಬ್ಬರಿ ನೀವು ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರೆ ಮತ್ತೆ ಅದನ್ನು ತೆಗೆದು ಹಂಚ್ಲಿಕ್ಕೆ ಬರಲ್ಲ. ಓಕೆ, ಇವಾಗ ಸ್ವಲ್ಪ ಸೈಡ್ಸಲ್ಲಿ ಮಾಡ್ಕೊಳ್ಳೋಣ. ಅಗೇನ್ ಫೈಲರ್ ತೊಗೊಂಡು, ಸೊ ಎಲ್ಲಿ ರಫ್ ಇರುತ್ತಲ್ಲ ಆ ಕಡೆ ಇಟ್ಕೊಂಡು ಸ್ವಲ್ಪ ಮಾಡ್ಕೊಳ್ಳೋಣ. ನಿಂದು ಯಾವ ಶೇಪ? ಹಾಂ ಸಾಕು, ಆ ಥರನೇ ಇರಲಿ. ತುಂಬ ಶಾರ್ಪ್ ಇವು ಏನು ಬೇಡ, ಯಾಕಂದರೆ ನಾವು ಡಿಸೈನ್ ಮಾಡೋದು ಆರ್ಟ್ ಕಾಣಿಸಲ್ಲ ಅದಕ್ಕೆ. ತುಂಬ ಶಾರ್ಪ್ ಇವು ಬೇಡ, ಈ ಥರ ಕ್ರಾಸ್ ಆಗಿರಲಿ, ಚೆನ್ನಾಗಿದೆ. ಲೆಂತ್ ನೋಡ್ಕೊಳ್ಳಿ ಎರಡು ಕರೆಕ್ಟಾಗಿದೆಯಾ ಅಂತ. ಹಾಂ, ಸೊ ಪ್ರತಿ ಸಾರಿ ಅದು ಲೆಂತ್ನ ಚೇಂಜ್ ಮಾಡ್ಕೊಬೇಕು. ಇವಾಗ ಮಿಷಿನಲ್ಲಿ ಶೈನ್ ರಿಮೂವ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೀವು ಕೊಡಪ್ಪ ಮಿಷಿನ. ಇಲ್ಲಿ ಇವಾಗ ಶೈನ್ನ ರಿಮೂವ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿರೋ ಮಿಷಿನ್ ಹೆಸರು ಬಂದು ಶಿಲ್ಸ್. ಸೊ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಆನ್ ಆ್ಯಂಡ್ ಆಫು ಮತ್ತು ಸ್ಪೀಡು, ಸೊ ಪ್ರತಿಯೊಂದು ನಾವಿಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ತುಂಬ ಹುಷಾರಾಗಿ ಮಾಡಬೇಕು, ಅಂದರೆ ಬೇಗ ಶೈನ್ ರಿಮೂವ್ ಆಗುತ್ತೆ. ನಾವು ಫೈಲರಲ್ಲಿ ಮಾಡೋದಕ್ಕಿಂತ ಬೇಗ ಶೈನ್ ರಿಮೂವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದರಲ್ಲಿ ಮಾಡೋದು, ರಿಮೂವರ್ ಮಿಷಿನಲ್ಲಿ. ಕೆಲಸ ಬೇಗ ಆಗಬೇಕು, ಯಾಕಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ ಫೈಲಿಂಗ್ ಮಾಡೋದು. ನೀಟಾಗಿ ಶೈನ್ ರಿಮೂವ್ ಆಗಬೇಕು, ಎಲ್ಲೂ ಶೈನ್ ಕಾಣಬಾರ್ದು, ಅದಕ್ಕೋಸ್ಕರ. ಇಲ್ಲ ಸ್ವಲ್ಪ ಶೈನ್ ರಿಮೂವ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ಕ್ಯೂಟಿಕಲ್ಸ್ ಹತ್ರ ಎಲ್ಲ ಹೋದರೆ ಅದನ್ನೇ ಶಾರ್ಪ್ ಆಗುತ್ತೆ. ತೋರಿಸಿ. ಹಾಂ ಓಕೆ, ಕರೆಕ್ಟಾಗಿದೆ. ಶೇಪ್ ಎಲ್ಲ ಕರೆಕ್ಟಾಗಿದೆ. ಇದೊಂಚೂರು ದೊಡ್ಡದಾಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಆ ಫಿಂಗರ್ಗಿನ್ನ ತುಂಬ ದೊಡ್ಡದಾಗಿ ಅನ್ನಿಸ್ತು. ಇವೆಲ್ಲ ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ಈ ಫಿಂಗರು ಇದು ಎಲ್ಲ ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ಇದು ಮಾತ್ರ ಏನೋ ತಂದು ಇಟ್ಟಿದ್ದಾರೆ ಅದ್ರ ಮೇಲೆ ಅನ್ನೋ ಥರ ಕಾಣಿಸ್ತಾ ಇದೆ. ಓಕೆ, ಇನ್ನೊಂದು ಫಿಂಗರ್ ನೀಟಾಗಿ ಮಾಡಿ ಬೇರೆ ನೆಕ್ಸ್ಟ್ ಪ್ರಾಸೆಸ್ ಹೋಗೋಣ. ನಿಮ್ದು ಆಯ್ತಾ ಶೇಪು? ತೋರಿಸಿ. ಪರವಾಗಿಲ್ಲ, ಕರೆಕ್ಟಾಗಿದೆ, ಸಾಕು. ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಒಂದು ಫಿಂಗರ್ಗೆ ನಾನು ತೋರಿಸ್ತೀನಿ ಜೆಲ್ ಹೆಂಗೆ ಅಪ್ಲೈ ಮಾಡಬೇಕಂತ. ಅದನ್ನು ಹಾಗೆ ಕಂಟಿನ್ಯೂ ಮಾಡಿ ನೀವು, ಆಯಿತಾ? ಸೊ ಫಸ್ಟಿಗೆ ನಾನು ತೊಗೊಂಡಿರೋದು ಬಂದು ಸಿಲ್ಸ್ ಅವ್ರದ್ದು ಬಿಲ್ಡರ್ ಜೆಲ್ನ ತೊಗೊಂಡಿದ್ದೀನಿ. ಬಿಲ್ಡರ್ ಜೆಲ್ನ ಯೂಸ್ ಮಾಡಲಿಕ್ಕೆ ಈ ಬ್ರಷ್ ಕೊಟ್ಟಿರ್ತಾರೆ. ಸೊ ಈ ಬ್ರಷ್ನ ತೊಗೊಂಡು ಈ ಜೆಲ್ ಹೇಗೆ ಅಂದರೆ ನಾವು ಯಾವ ಕಡೆ ಇಡ್ತೀವೋ ಆ ಕಡೆ ಟರ್ನ್ ಆಗುತ್ತೆ, ಆಯಿತಾ? ಫಸ್ಟಿಗೆ ಇದಕ್ಕೆ 2 ಕೋಟ್ ಹಾಕಬೇಕು. ಫಸ್ಟು ತುಂಬ ತಿನ್ನಾಗಿ ತೊಗೋಬೇಕು. ಫಸ್ಟ್ ಲೇಯರ್ ತುಂಬ ಜಾಸ್ತಿ ಹಾಕಬಾರ್ದು. ಫಸ್ಟ್ ಲೇಯರ್ ಈ ರೀತಿ ತೊಗೋಬೇಕು. ತೊಗೊಂಡು
ಇಲ್ಲಿಂದ ಡೈರೆಕ್ಟ್ ನಾವು ಕ್ಯೂಟಿಕಲ್ಸ್ ಹತ್ರ ಹೋಗಬಾರ್ದು, ಸ್ವಲ್ಪ ಮಿಡಲಲ್ಲಿ ಹಾಕಿ ಈ ರೀತಿ ರೌಂಡ್ 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 ಮಾಡಬೇಕು ಈ ರೀತಿ. ಸೊ ಅವಾಗ ಒಂದೊಳ್ಳೆ ಚೆನ್ನಾಗಿ ಶೇಪ್ ಬರುತ್ತೆ. ಅದಾದಮೇಲೆ ಕ್ಯೂಟಿಕಲ್ಸ್ಗೆ ಲೈಟಾಗಿ ಪುಷ್ ಮಾಡಬೇಕು. ಮತ್ತೆ ಎಲ್ಲಿಂದ ಸ್ಟಾಪ್ ಮಾಡಿದ್ವೋ ಅಲ್ಲಿಗೆ ತೊಗೊಳ್ಬೇಕು. ಮತ್ತೆ ಇದನ್ನ ತೊಗೊಂಡಾಗ ಫುಲ್ ಅದ್ರ ಮೇಲೆ ಇಡೋಕ್ಕೆ ಹೋಗಬಾರ್ದು. ಈ ರೀತಿ ಸೈಡ್ ವಾಲ್ ಟು ಸೈಡ್ ವಾಲ್ ನೀಟಾಗಿ ಚೆಕ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೈಡ್ ವಾಲಲ್ಲಿ ಹಾಗೆ ಪ್ರಾಡಕ್ಟೇ ಇರೋಲ್ಲ, ಖಾಲಿ ಖಾಲಿ ಇರುತ್ತೆ. ಆವಾಗ ಶೇಪ್ಲೆಸ್ ಆಗಿ ಕಾಣುತ್ತೆ ನೇಲ್ಸ್. ಓಕೆ, ಸೊ ಲೈಟಾಗಿ ಚೂರು ಚೂರೇ ತೊಗೊಂಡು ಸೊ ಎಲ್ಲಿ ಖಾಲಿ ಬಿಟ್ಟಿರ್ತೀವಲ್ಲ ಅಲ್ಲಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೆಳಗಡೆ ತನಕ ನೀಟಾಗಿ ಜೆಲ್ ಬರಬೇಕು ನೋಡಿ. ಈ ರೀತಿ ಹಾಕಿದ್ದೀನಿ ನಾನು ಇವಾಗ. ಇದಾದಮೇಲೆ ಸೊ ನೈಟಾಗಿ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವೇನಾದರೂ ಜಾಸ್ತಿ ಎಲ್ಲರೂ ಪ್ರಾಡಕ್ಟ್ ಹಾಕಿದ್ರೆ ಅದು ನೀಟಾಗಿ ಈವನ್ ಆಗಿ ಬರುತ್ತೆ. ಓಕೆ, ನಾನು ಇದ್ರ ಮೇಲೆ ಇನ್ನೊಂದು ಸತಿ ಹಾಕಲ್ಲ ಮ್ಯಾಮ್ ಈಗ? ಹಾಕಬೇಕು. ಸೆಕೆಂಡ್ ಕೋಟ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಸ್ಟ್ರಾಂಗ್ ಬರುತ್ತೆ. ರಿಮೂವರ್ ಕೊಡಿ ಒಂದು, ಅಲ್ಲಿದೆ ಕೆಳಗಡೆ ಇದೆ. ಸೊ ಇವಾಗ ಇದನ್ನು ಯು ವಿ ಲೈಟ್ಗೆ 60 ಸೆಕೆಂಡ್ ಡ್ರೈ ಮಾಡೋಕ್ಕೆ ಇಡಬೇಕು. ಇದನ್ನು 60 ಸೆಕೆಂಡ್ ಬೇಡ, 90 ಸೆಕೆಂಡ್ ಡ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಕ್ಯೂರ್ ಆಗುತ್ತೆ. ಓಕೆ, ಹಾಂ 90 ಸೆಕೆಂಡ್. ಇವಾಗ ಅಗೈನ್ ಇಷ್ಟೇ ಸಾಕಂದರೆ ಬಿಡ್ಬೋದು. ಇದು ಬಂದು ಬಿಲ್ಡರ್ ಜೆಲ್ ಅಲ್ವಾ. ಸಪೋಸ್ ಈಗ ನಮ್ಮ ನೇಲಲ್ಲೇ ಏನಾದರೂ ಮಾಡಿದ್ರೆ ಏನಾದರೂ ನೇಲ್ ಕಟ್ಟಾಗೋ ಥರ ಇದ್ದರೆ ಇದು ನೀಟಾಗಿ ಹೋಲ್ಡ್ ಮಾಡುತ್ತೆ. ಇವಾಗ ಇದು ನೋಡಿ ಇಷ್ಟು ಸಾಕು ಅಂದ್ಕೊತೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ತೊಗೊಂಡು ಸೆಕೆಂಡ್ ರೌಂಡು ಇವಾಗ ಸ್ವಲ್ಪನೇ ತೊಗೋಬೇಕು ಪ್ರಾಡಕ್ಟ್ಸು. ಎಲ್ಲೆಲ್ಲಿ ನಿಮಗೆ ಆ ಕಡೆ ಈ ಕಡೆ ಎಲ್ಲ ಬಿಟ್ಟಿರ್ತೀರಲ್ವ ಅಲ್ಲಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ಬೋದು. ಈಗ ಸೆಕೆಂಡ್ ಕೋಟಲ್ಲಿ ಇವಾಗಲೂ ಅಷ್ಟೇ ತುಂಬ ಕಮ್ಮಿ ಪ್ರಾಡಕ್ಟೇ ತೊಗೋಬೇಕು. ನಮಗೆ ಒಂದು ಕರ್ವ್ ಶೇಪ್ ಶುರು ಆಗುತ್ತೆ. ಈ ಥರ ಎಲ್ಲ ಜೆಲ್ಲು ಅಥವಾ ಅಕ್ರಾಲಿಕ್ ಮಾಡಿದಾಗ ಇದು ಶೇಪ್ ಶುರುವಾಗುತ್ತೆ ಈ ರೀತಿ. ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಹಾಕೋದು ಇದನ್ನು. ಲಾಂಗ್ ಸ್ಟೇನು ಚೆನ್ನಾಗಿ ಬರುತ್ತೆ. ನಾನು ಇವಾಗ ಸೆಕೆಂಡ್ ಕೋಟು ತುಂಬಾ ಕಮ್ಮಿ ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬಾ ಶೇಪ್ ಬೇಡ. ತುಂಬ ಹೆವಿನೂ ಏನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಉಲ್ಟಾ ಮಾಡಿ. ಯು ವಿ ಲೈಟ್ ಇಡೋದಕ್ಕಿಂತ ಮುಂಚೆ ಸೈಡ್ಸಲ್ಲಿ ಏನಾದರೂ ಹೋಗಿದೆ ಅಂತ ನೀಟಾಗಿ ಇದು ಮಾಡಬೇಕು. ಇವಾಗ ಹಾಗೆ 90 ಸೆಕೆಂಡ್ ಡ್ರೈ. ಹೇಗಿರುತ್ತೆ ಫೀಲು? ಟಚ್ ಮಾಡಿ ನೀವು, ಹೆಂಗಿದೆ? ಸ್ಟಿಕ್ಕಿ ಆಗ್ತಾ ಇದೆ ಅಲ್ವಾ? ಸೊ ಈಗ ಅದನ್ನು ಡ್ರೈ ಆಗಿಲ್ಲ, ಅದಕ್ಕೆ ನೇಲ್ ಕ್ಲೆನ್ಸರು ಸ್ವಲ್ಪ ತೊಗೊಂಡು ಈ ರೀತಿ ವೈಪ್ ಮಾಡ್ಕೊಳ್ಳಿ. ಏನಾಯ್ತು ಇವಾಗ ಮುಟ್ಟಿ ಹೋಯ್ತಲ್ಲ. ಸೊ ಓಕೆ, ಇವಾಗ ಇದನ್ನು ಕೂಡ ನಾವು ಶೈನ್ ರಿಮೂವ್ ಮಾಡಬೇಕು ಇವಾಗ. ಸೊ ನೆಕ್ಸ್ಟ್ ನಿಮಗೆ ನಾನು ಅಕ್ರಾಲಿಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಕ್ರಾಲಿಕ್ ಇಡೋದಕ್ಕೆ ಮತ್ತೆ ನೇಲ್ಸ್ ಬಿಡೋಕ್ಕಾಗಲ್ವಾ? ಹಾಂ, ಅಕ್ರಾಲಿಕ್ ಪೌಡರ್ ಅದೇನೆ. ಸೊ ಇಲ್ಲಿ ನಾನು ಸಿಲ್ಸ್ ವೈಟ್ ಕಲರ್ ಪೌಡರ್ನ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಕಲರ್ಸ್ ಇವೆ, ಪಿಂಕ್ ಕಲರು ಬರುತ್ತೆ ಇದರಲ್ಲೂ ಕೂಡ. ಇವಾಗ ನಾನು ವೈಟ್ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಈಗ ನೇಲ್ ಪೇಂಟ್ ಹಾಕ್ತೀವಲ್ಲ ಅಷ್ಟಾಗಿ ಗೊತ್ತಾಗಲ್ಲ, ಅದಕ್ಕೋಸ್ಕರ ಬರಬೇಕು. ಅದಾದಮೇಲೆ ಬಂದು ಮನುಮರ್ ಬೇಕು, ಅದಕ್ಕೆ ಒಂದು ಡ್ಯಾಪ್ ಆ್ಯಂಡ್ ಡಿಶ್ ಬೇಕು, ಅಕ್ರಾಲಿಕ್ ಬ್ರಷ್ ಬೇಕು. ಅಕ್ರಾಲಿಕ್ ಬ್ರಷ್ ಹೆಂಗೆ ಅಂದರೆ ಬೇಗ ಯೂಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ಬೇಗ ಹೇರ್ ಡ್ರೈಮರು. ಸೊ ನೋಡ್ಕೊಂಡು ಇಷ್ಟೇ ತೊಗೋಬೇಕು, ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಓಕೆ, ಫಸ್ಟಿಗೆ ಏನು ಮಾಡಬೇಕಂದ್ರೆ ಫಿಂಗರ್ ಕೊಡಿ. ಇವಾಗ ನಾವು ಇಲ್ಲಿ ಹಾಫ್ ಟಿಪ್ ಇಟ್ಟಿದ್ದೀವಲ್ಲ ಆಲ್ರೆಡಿ, ಅದಕ್ಕೆ ಇವಾಗ ಯೂಸ್ ಮಾಡ್ತಿರ್ಬೇಕು. ಹಾಂ, ಹಾಫ್ ಟಿಪ್. ಫುಲ್ ಟಿಪ್ ಇಟ್ಟರೆ ಏನಾಗುತ್ತೆ ಗೊತ್ತಾ, ದಪ್ಪ ಜಾಸ್ತಿ ಆಗುತ್ತೆ. ಹಾಫ್ ಟಿಪ್ಗಾದ್ರೆ ನಾವು ಆಲ್ರೆಡಿ ಅರ್ಧದಿಂದ ಇಟ್ಟಿರ್ತೀವಲ್ಲ, ಹಾಗಾಗಿ ಇದು ಒಂದೇ ಕೋಟ್, 2 ಕೋಟ್ ಬೇಡ. ಫಸ್ಟ್ ಮನುಮರಲ್ಲಿ ಡಿಪ್ ಮಾಡಿ ಬ್ರಷ್ನ ಕ್ಲೀನ್ ಮಾಡ್ಕೊಳ್ಬೇಕು ನೀಟಾಗಿ. ಆಮೇಲೆ ಮತ್ತೆ ಮನುಮರನ್ನ ತೊಗೊಳ್ಬೇಕು. ಒಂದು ಸೈಡ್ ಮಾತ್ರ ವಾಟರ್ನ ಸ್ವಲ್ಪ ತೆಗಿಬೇಕು. ಆಮೇಲೆ 1 2 3 4 ಇಷ್ಟು ಸಾಕಾಗುತ್ತೆ. ಇದು ಜಾಸ್ತಿನೇ ಬಂತು. ಸೊ ಇದನ್ನು ಡ್ಯಾಬ್ 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 ಮಾಡಬೇಕು. ಸೊ ಆಚೆ ಈಚೆ ಇರೋದನ್ನ ತೆಕ್ಕೊಂಡು ಬಿಡಿ ನೀಟಾಗಿ, ಇಲ್ಲಾಂದರೆ ಮತ್ತೆ ಅದು ಇನ್ನೊಂದು ಶೇಪ್ ಆಗಿಬಿಡುತ್ತೆ. ಇದು ಸ್ವಲ್ಪ ಹೊತ್ತಷ್ಟೇ, ಮತ್ತೆ ಮನುಮರ ಡಿಪ್ ಮಾಡಿ ಗಟ್ಟಿ ಆಗಿಬಿಡುತ್ತೆ, ಸಿಮೆಂಟ್ ಥರ. ಈ ರೀತಿ ಎಳ್ಕೊಂಡು ಬರಬೇಕು. ಜಾಸ್ತಿ ಮೇಲೆ ಇಡೋಕೆ ಹೋಗ್ಬಾರ್ದು ಪ್ರಾಡಕ್ಟ್ಸು. ಸೈಡ್ಸಲ್ಲಿದ್ದರೆ ತಕ್ಕೊಂಡ್ಬಿಡಿ ನೀಟಾಗಿ. ಮನುಮರ ಹಾಕಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಫ್ಲಾಲೆಸ್ ಬರುತ್ತೆ.
ಎಲ್ಲೂ ತುಂಬ ದಪ್ಪ ಎಲ್ಲೂ ತುಂಬ ಇದು ಹೋಗಲ್ಲ ನೋಡಿ ಇಷ್ಟು. ಇದು ಹೇರ್ ಡ್ರೈ ಆಗುತ್ತೆ. ಇದಕ್ಕೆ ಯಾವುದೇ ಥರ ನಾವು ಯು ವಿ ಲೈಟ್ ಇಡೋದು ಬೇಡ. ಇದು ಹೇರ್ ಡ್ರೈ ಆಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಬೇಡ. ಇದು ಒಂದೇ ಸಾಕು ಶೇಪು. ಇದನ್ನು ನೀವು ತುಂಬ ಏನಾದರೂ ಹಾಕ್ಬಿಟ್ರೆ ಮತ್ತೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ನಾವು ಮಿಷಿನ್ ತೊಗೋಬೇಕು, ರಿಮೂವರ್ ಮಿಷಿನ್ ತೊಗೊಂಡು ನೀಟಾಗಿ ರಿಮೂವ್ ಮಾಡಬೇಕಾಗುತ್ತೆ. ಅವಾಗ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಮಾಡುವಾಗಲೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆಫ್ ನೀವು ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್. ಮತ್ತು ಇದ್ರೊಳಗೆ ಹಾಕಿ ಇಮಿಡಿಯೇಟು ಬ್ರಷ್ ಕ್ಲೀನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಬ್ರಷ್ ಹಾಳಾಗುತ್ತೆ. ಶೈನ್ನ ರಿಮೂವ್ ಮಾಡ್ಕೊಳ್ಬೇಕು. ಮಾಡಬೇಕಂತ ತುಂಬ ಒಂದೇ ಹತ್ರ ಇಟ್ಕೋಬಾರ್ದು. ಇವಾಗ ತುಂಬ ಕಮ್ಮಿ ಮಾಡಬೇಕು. ಎಲ್ಲಿ ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ಕಾಣಿಸ್ತಿದೆಲ್ಲ ಅಲ್ಲಿ ಮಾತ್ರ ಶೇಪ್ ಮಾಡ್ಕೊಳ್ಬೇಕು. ಇವಾಗ ಈ ಕಡೆ ಸೈಡ್ ಫುಲ್ ನೈಲ್ ಮಾಡಬಾರ್ದಾ? ಫುಲ್ ನೈಲ್ ಮಾಡಬೇಕು. ಶೈನ್ ರಿಮೂವ್ ಮಾಡಬೇಕಲ್ಲ ನಾವು. ಇದ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡಬೇಕು. ಆ ಕಡೆ ಈ ಕಡೆ ಕೊಟ್ಟರೆ ಸ್ಕಿನ್ನಿಗೆ ಡ್ಯಾಮೇಜ್, ಡೈರೆಕ್ಟ್ಲಿ ಡ್ಯಾಮೇಜ್. ಇದ್ರ ಕಡೆನೇ ಗಮನ ಕೊಟ್ಟು ನೀಟಾಗಿ ಸಪೋಸ್ ಎಲ್ಲಾರ ಇವಾಗ ಇಲ್ಲಿ ನೋಡಿ, ಇವಾಗ ನಾವು ಸ್ವಲ್ಪ ಇಲ್ಲಿ ದಪ್ಪ ಮಾಡಿದ್ದೀವಲ್ವಾ, ಇದನ್ನು ನೀಟಾಗಿ ಈ ರೀತಿ ರಿಮೂವ್ ಮಾಡ್ಕೊಳ್ಬೇಕು. ಏನಾಗಬೇಕು, ಅದು ನಮ್ಮ ರಿಯಲ್ ನೇಲ್ಗೆ ಮರ್ಜ್ ಆಗಿರೋ ಥರ ಇರಬೇಕು. ಆವಾಗಲೇ ನಮಗೆ ನ್ಯಾಚುರಲಾಗಿ ಕಾಣೋದು. ಇದು ನಮ್ಮ ನೇಲ್ಸ್ ಬೇರೆ, ಇದು ಹಾಕಿರೋದು ಬೇರೆ ಥರ ಕಾಣಿಸ್ಬಾರ್ದು ನಮಗೆ. ಒಂದೇ ಕಡೆ ಇಟ್ಟರೆ ಬಿಸಿ ಫೀಲ್ ಆಗುತ್ತೆ, ಬಿಸಿ ಆಗುತ್ತೆ, ತುಂಬ ಪೇಯ್ನ್ ಆಗುತ್ತೆ. ಒಂದೇ ಕಡೆ ಇಡಬಾರ್ದು. ಸೊ ಇವಾಗ ಫೈನಲಿ ಅಕ್ರಾಲಿಕ್ ಮತ್ತು ಜೆಲ್ಲು ಎರಡು ಹಾಕಿ ಫಿನಿಶ್ ಆಗಿದೆ. ಸೊ ಇದನ್ನು ಕೂಡ ನಾವು ನೀಟಾಗಿ ಶೈನ್ ರಿಮೂವ್ ಮಾಡ್ಕೊಳ್ಬೇಕು, ಈವನಾಗಿ ಮಾಡ್ಕೊಳ್ಬೇಕು. ಆ ಕಡೆ ಈ ಕಡೆ ಎಲ್ಲ ಹೋಗಿದ್ರೆ ಅದನ್ನ ಈವನಾಗಿ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ನಾವು ಬೇಸ್ ಕೋಟ್ ಹಾಕ್ಕೊಂಡು ನೇಲ್ ಆರ್ಟ್ನ ಶುರು ಮಾಡೋಣ. ಸೊ ನೋಡಿ, ಜೆಲ್ ಈ ರೀತಿ ನೀಟಾಗಿ ಶೈನ್ ರಿಮೂವ್ ಇರಬೇಕು. ಇದು ಸ್ವಲ್ಪ ನೋಡಿ, ಇದು ಕರೆಕ್ಟ್ ಶೇಪ್ ಬಂದಿದೆ, ಎಕ್ಸಾಕ್ಟ್ ಶೇಪ್ ಆಗಿದೆ. ಇದು ಸ್ವಲ್ಪ ದೊಡ್ಡದಾಗಿ ಚೂಸ್ ಮಾಡಿಬಿಟ್ಟಿದ್ದಾರೆ, ಗೊತ್ತಾಗಿಲ್ಲ ಅವರಿಗೆ. ಸೊ ಇದು ನೋಡಿ ಅಕ್ರಾಲಿಕ್, ಗೊತ್ತಾಗ್ತಾನೆ ಇಲ್ಲ ಇದು ಅಕ್ರಾಲಿಕ್ ಅಂತ ಜೆಲ್. ಇದು ನೋಡಿ ಯಾವ ರೀತಿ ಆಗಿದೆ. ಸೊ ಫಸ್ಟ್ ಟೈಮ್ ಹಾಕುವಾಗ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ಹೋಗ್ತಾ ಹೋಗ್ತಾ ಕಲಿಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಇದು ಜೆಲ್ಲು, ಇದು ಬಂದು ಅಕ್ರಾಲಿಕ್. ಎಷ್ಟು ನೀಟಾಗಿ ಕವರ್ ಆಗಿದೆ ಅಲ್ಲ. ಓಕೆ, ಸೊ ಇವಾಗ ಲೆಟ್ಸ್ ಸ್ಟಾರ್ಟ್. ಹಾಂ ಮಾಡಿ. ಇವಾಗ ಕಲರ್ ಹಾಕೋದನ್ನೆಲ್ಲ ಕ್ವಿಕ್ಕಾಗಿ ತೋರಿಸ್ತೀನಿ, ಯಾಕೆ ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇದೇ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯಾಪ್ಷನ್ ಮಾತ್ರ ಹಾಕ್ತೀನಿ. ಇವಾಗ ಯಾಕೆ ಅಪ್ಲೈ ಹಾಕ್ತಿದ್ದಾರೆ ಅಂತ ನೋಡೋಣ. ಫಸ್ಟಿಗೆ ಲೈಟ್ ಪಿಂಕ್ ಕಲರ್ ತೊಗೊಂಡಿದ್ದಾರೆ, ಅದು ಆಲ್ಮೋಸ್ಟ್ ಅಷ್ಟಾಗಿ ಗೊತ್ತಾಗಲ್ಲ. ಸೊ ಅದನ್ನು ಫಸ್ಟು ಒಂದು ಕೋಟ್ ಹಾಕ್ಕೊಂಬಿಡ್ತಾರೆ. ಸೊ ಅದಾದಮೇಲೆ ಇದನ್ನು ಆಂಬ್ರೆ ಟೈಪಲ್ಲಿ ಕ್ರಿಯೇಟ್ ಮಾಡ್ತಾರೆ ಈ ಕಲರ್ನ. ಪ್ಲಸ್ ಗ್ಲಿಟರ್ ಇರುತ್ತೆ, ಕ್ರೋಮ್ ಇರುತ್ತೆ, ಸ್ಟೋನ್ ಇರುತ್ತೆ. ಸೊ ಕಂಪ್ಲೀಟಾಗಿ ಇದು 3 ಕಂಬೈನಲ್ಲಿ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಅವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸಿಕ್ಕಾಗಿ ಅಪ್ಲೈ ಮಾಡೋದು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಸೆಕೆಂಡ್ ರೌಂಡ್ ಬಂದು ಸ್ವಲ್ಪ ಟಫೆಸ್ಟ್ ಇದ್ದರೆ ಅವರಿಗೂ ನಾಳೆ ಕ್ಲೈಂಟ್ಗೆ ಯಾವುದೇ ಥರ ನೇಲ್ ಆರ್ಟ್ನ ತೊಗೊಂಡು ಬಂದರು. ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಬಂದು ಸ್ವಲ್ಪ ಟಫ್ ಇರಲಿ ಅಂತೇಳಿ ಚೂಸ್ ಮಾಡಿದ್ವಿ ಈ ಥರ ನೇಲ್ ಆರ್ಟ್. ಸೊ ಬನ್ನಿ ಕಂಪ್ಲೀಟ್ ಫೈನಲ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಓಯ್ ಆಯಿತಾ, ಸೂಪರ್ ಕಲರ್ ಅಲ್ಲ. ನೋಡಿ, ನೇಲ್ ಪೇಂಟ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ, ಲಾಂಗ್ ಇರೋದಕ್ಕೆ ಸೂಪರಾಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ ಇಬ್ರದ್ದು ಒಂದೇ ಕಲರ್ ಥರ ಮ್ಯಾಚ್ ಆಗ್ತಾ ಇದೆ. ಓಕೆ, ಫಸ್ಟಿಗೆ ಒಂದು ಕಲರ್ ಹಾಕಿ ಅದನ್ನು ಡ್ರೈ ಮಾಡಿ, ಆಮೇಲೆ ಕೆಳಗಡೆ ಫ್ರೆಂಚಲ್ಲಿ ನಾವು ಆಂಬ್ರೆ ಮಾಡ್ತಾ ಇರೋದು. ಸೊ ಅದಕ್ಕೆ ಈ ಥರ ಒಂದು ಸ್ಪಾಂಜ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ. ಈ ಸ್ಪಾಂಜ್ನ ವೆಟ್ ಮಾಡಿಕೊಂಡು ಅದರ ನಂತರ ಅದನ್ನು ಈ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ ಇವರ ನೇಲ್ ಆರ್ಟ್ ಮುಗಿತಾ ಬಂದಿದೆ. ಸೊ ಫೈನಲ್ ಎಲ್ಲ ಮುಗಿದಿದೆ. ಸೊ ಎಲ್ಲವೂ ಅಲ್ಲಿ ಇಲ್ಲಿ ಬಿದ್ದಿದೆ. ಇವಾಗ ಇದನ್ನು ಅರೇಂಜ್ ಮಾಡಬೇಕು. ಇವಾಗ ಓಕೆ, ಸೊ ಫೈನಲಿ ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಂಬ್ರೆ, ಸ್ಟೋನ್ ಆ್ಯಂಡ್ ಕ್ರೋಮ್. ಓಕೆ, ಬಟ್ ಇದು ಕೂಡ ಚೆನ್ನಾಗಿ ಬಂದಿದೆ. ಕಲರ್ ಸ್ವಲ್ಪ ಸೇಮ್ ಆದಂಗೆ ಆಯಿತು. ಬಟ್ ಓಕೆ, ಇದು ತುಂಬ ಚೆನ್ನಾಗಿ ಬಂದಿದೆ. ಓಕೆ,
ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇನ್ನು ನೆಕ್ಸ್ಟ್ ಯಾವ ಥರ ಬೇಕು, ನೇಲ್ ಆರ್ಟಲ್ಲೇ ಕಂಟಿನ್ಯೂ ಮಾಡಲ್ಲ ಅಥವಾ ಬೇರೆ ವೀಡಿಯೋಸ್ ಯಾರಾದರೂ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅದೇ ಥರ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇನ್ನೇ ಯಾರಾದರೂ ಹೊಸದಾಗಿ ನೇಲ್ ಆರ್ಟ್ನ ಕಲಿಬೇಕಂತ ಇರೋರಿಗೆ ನಮ್ಮ ಸಲೂನಲ್ಲಿ ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದೀವಿ. ಆನ್ಲೈನು ತೊಗೋಬೋದು, ನೀವು ಆಫ್ಲೈನ್ ತೊಗೋಬೋದು. ಬೆಸ್ಟ್ ಆಫರ್, ನ್ಯೂ ಇಯರ್ ಆಫರ್ ಅಂತಲೇ ಹೇಳ್ಬೋದು. ಇದೇ ತಿಂಗಳು 15ನೇ ತಾರೀಕಿಗೆ ಆಫರ್ ಎಂಡ್ ಆಗ್ತದೆ. ಸೊ ನೋಡ್ಬೋದು. ಕೆಳಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಬೋದು. ವಿತ್ ಸರ್ಟಿಫಿಕೇಟ್ ಕೂಡ ಸಿಗ್ತದೆ ನಿಮಗೆ. ISO ಸರ್ಟಿಫಿಕೇಟ್ ಬರ್ತದೆ. ಇದೇ ರೀತಿ ನಮ್ಮ ಅಪ್ಕಮಿಂಗ್ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಬಂದು ಆಫರ್ ತುಂಬಾ ಹೋಗ್ತದೆ. ಇದೇ ಮಂತ್ 10ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಮೇಕಪ್ ಕೋರ್ಸ್ ಆ್ಯಂಡ್ ಬ್ಯೂಟಿಷಿಯನ್ ಕೋರ್ಸ್ ಎರಡೂ ಸ್ಟಾರ್ಟ್ ಆಗ್ತದೆ. ಸೊ ಇದಕ್ಕೆ ನೆಕ್ಸ್ಟ್ ಏನಾದರೂ ಡೀಟೇಲ್ಸ್ ಬೇಕಂದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೇಲ್ ಆರ್ಟ್ ಯಾರು ತುಂಬ ಲವ್ ಮಾಡ್ತಾರಲ್ಲ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡಿ.